ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರಾದರೂ ಹೊಸಬರು ನಮ್ಮ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಾವು ಸ್ಟಾರ್ ಫ್ರೂಟ್ ಚಟ್ನಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಸ್ಟಾರ್ ಫ್ರೂಟ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇವಾಗ ಸ್ಟಾರ್ ಫ್ರೂಟ್ ತುಂಬಾ ಹೆಲ್ತಿಗೆ ಒಳ್ಳೆಯದು, ನಿಮ್ಮ ಕಣ್ಣಿಗೆ ಎಲ್ಲ ತುಂಬಾ ಒಳ್ಳೆಯದಂತೆ. ಇದು ಸ್ಟಾರ್ ಫ್ರೂಟಿಂದ ಬೆನಿಫಿಟ್ ಇದೆ. ಹಾಗಾಗಿ ನಾನಿವತ್ತು ಸ್ಟಾರ್ ಫ್ರೂಟ್ ಚಟ್ನಿ ಮಾಡ್ತಾ ಇದ್ದೇನೆ. ಇಲ್ಲಿ 3 ಸ್ಟಾರ್ ಫ್ರೂಟ್ ಇದೆ, ಅದರಲ್ಲಿ ನಾನಿದು ಒಂದನ್ನೇ ಯೂಸ್ ಮಾಡ್ತಾ ಇರೋದು. ಈಗ 2 3 ಬೇಕಾದರೆ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಸಾಕು ಅಂತ ಒಂದನ್ನೇ ಹಾಕ್ತಾ ಇದ್ದೇನೆ. ಈಗ ಒಂದು ಅರ್ಧ ಸ್ಪೂನು ಜೀರಿಗೆ ಎಣ್ಣೆ ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೇನೆ. ಅರ್ಧ ಸ್ಪೂನ್ ಜೀರಿಗೆ, ಹಾಗೆ 1 2 3 ಇದು ಬೆಳ್ಳುಳ್ಳಿ, ಒಂದು 5 6 ಎಸಳು ಕರಿಬೇವು ಎಲ್ಲ ಹಾಕಿ ಫ್ರೈ ಮಾಡಿಕೊಳ್ಳುವ ಎಣ್ಣೆಯಲ್ಲಿ. ಈಗ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಉಂಟು ಇದೆಲ್ಲ. ಈಗ ಖಾರಕ್ಕೆ ಒಂದು 3 4 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ, ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೆ. ಈಗ ನಾನು ಆ ಸ್ಟಾರ್ ಫ್ರೂಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ. ಆ ಪೀಸಸನ್ನು ಇದಕ್ಕೆ ಹಾಕಿ ಫ್ರೈ ಮಾಡಿಕೊಳ್ಳುವ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಚಟ್ನಿ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನಿಲ್ಲಿ ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ, ರುಚಿಗೆ ತಕ್ಕಷ್ಟು. ಹಾಗೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನಕಾಯಿ ಹೋಳು ಒಂದು ಸ್ವಲ್ಪ ತಗೊಂಡಿದ್ದೇನೆ, ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಇವಾಗ ರುಬ್ಕೊಂಡು ಬಂದೆ ನೋಡಿ ಅದನ್ನು. ಈಗ ಒಂದು ಒಗ್ಗರಣೆ ಹಾಕೋಣ. ಒಗ್ಗರಣೆ ರೆಡಿಯಾಗಿದೆ. ನಮ್ಮ ಸ್ಟಾರ್ ಫ್ರೂಟ್ ಚಟ್ನಿ ರೆಡಿಯಾಗಿದೆ ನೋಡಿ. ನೀವು ಕೂಡ ಮನೇಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಥ್ಯಾಂಕ್ ಯು.